2 ಕಪ್ ಮೆಜರಿಂಗ್ ಕಪ್ಪಲ್ಲಿ 2 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಗಟ್ಟಿ ಬೇಡ, ಸ್ಮೂತಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ತೆಳ್ಳಗೆ. ಮೆಜರಿಂಗ್ ಕಪ್ಪಲ್ಲಿ 1 ಕಪ್ಪು ತೊಗರಿಬೇಳೆ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಕುಕ್ಕರ್ಗೆ ಹಾಕಿ 1-3 ಸಲ ತೊಳ್ಕೊಳ್ತೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಮೈದಾ ಹಿಟ್ಟು ಕಲಸಿ ಮೇಲೆ ಹಿಂಗೆ ಕುಡಿಯೋಷ್ಟು ಎಣ್ಣೆ ಹಾಕಿದ್ದೀನಿ. ಹೀಗೆ ಕೈ ಹಾಕಿದ್ರೆ ಹಿಂಗೆ ಒಳಕ್ಕೆ ಹೋಗಬೇಕು, ಗಟ್ಟಿ ಕಲಿಸ್ಬಾರ್ದು, ಅತಿ ತೆಳ್ಳಗೂ ಕಳಿಸ್ಬಾರ್ದು, ಈ ರೀತಿ ಕಲಿಸ್ಬೇಕು. ಮೇಲೆ ಕುಡಿಯೋಷ್ಟು ಎಣ್ಣೆ ಹಾಕಿದ್ದೀನಿ. ಇದು 3-4 ಗಂಟೆ ನೆನೆಯಲಿ ಚೆನ್ನಾಗಿ. ನಾವು ಈ ದೊಡ್ಡ ಕಪ್ಪಲ್ಲಿ 1 ಕಪ್ ಬೇಳೆ ತೊಗೊಂಡಿದ್ದೆ, ಅದೇ ಸಮ ಕಾಯಿ ತುರಿ ತೊಗೊಂಡಿದ್ದೀನಿ, ಅದೇ ಸಮ ಬೆಲ್ಲ ತೊಗೊಂಡಿದ್ದೀನಿ. ಈಗ ಬೆಂದಿರೋ ಬೇಳೆನ ಒಂದು ಜಾಲರಿಲಿ ಸೋಸಿಬಿಟ್ಟು ರಸನ ಬೇರೆ ತೆಗಿತೀನಿ, ಬೇಳೆನ ತೆಗೆದು ಇದರೊಳಗಡೆ ಹಾಕ್ಕೊಳ್ತೀನಿ. ಬೇಳೆ ಮಾತ್ರ ಇದರೊಳಗಡೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಬೇಳೆನ ಕುಕ್ಕರಿನಿಂದ ತೆಗೆದು ಈ ಜಾಲರಿಗೆ ಸೋಸ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ತೀನಿ. ಇವಾಗ ಇದ್ರ ನೀರಿಗೆ ಉಪ್ಪು ಮತ್ತು 1 ದೊಡ್ಡ ಸ್ಪೂನಲ್ಲಿ ಸಾಂಬಾರು ಪೌಡ್ರ್ ಹಾಕ್ತೀನಿ. ಹುಣಸೆ ನೆನೆಸ್ಕೊಂಡಿದ್ದೀನಿ, ಅದು ನೆನೆಯಲಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಈ ನೀರೆಲ್ಲ ಕಡಿಮೆ ಆಗೋ ತನಕ ಚೆನ್ನಾಗಿ ಕುದಿಸೋಣ. ನೋಡಿ, ಇಷ್ಟು ಬಾಡಿಸಿದ್ರೆ ಸಾಕು. ಇದ್ರ ನೀರೆಲ್ಲ ಹೋಗಬೇಕು. ಇಷ್ಟು ಬಾಡಿಸಿದ್ರೆ ಸಾಕು. ಇವಾಗ ಆರಕ್ಕೆ ಬಿಡೋಣ, ಸ್ಟವ್ ಆಫ್ ಮಾಡಿಬಿಟ್ಟು. ಇದು ಸ್ವಲ್ಪ ಏಲಕ್ಕಿ ಪುಡಿ, ಇದು ಜಾಯಿಕಾಯಿ ಪುಡಿ, 1/4 ಭಾಗ ಜಾಯಿಕಾಯಿ ಪುಡಿ, ಏಲಕ್ಕಿ ಪುಡಿ ತೊಗೊಂಡು ಇದರೊಳಗಡೆ ಹಾಕೋಣ. ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಜಾರೆಲ್ಲ ತೊಳೆದು ಸಾಂಬಾರ್ಗೆ ಹಾಕ್ತೀನಿ. ಲಾಸ್ಟಲ್ಲಿ ಹುಣಸೆ ರಸ ಹಾಕ್ತೀನಿ. ಇವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಮಾಡೋಣ. ಬೇಕಿದ್ರೆ ನೀವು ಒಂದು ಸ್ವಲ್ಪ ಹೂರಣ ಹಾಕೋಬೋದು. ನಾನು ಹೂರಣ ಹಾಕಿಲ್ಲ, ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೀನಿ, ಅದೇ ಸ್ವೀಟ್ ಬಂದಿರುತ್ತೆ. ಹೂರಣ ಹಾಕ್ಬಿಟ್ರೆ ಇನ್ನೂ ಸ್ವೀಟ್ ಬಂದುಬಿಡುತ್ತೆ. ಇಷ್ಟೇ, ಮಸಾಲೆ ಇಲ್ಲದ ಸಾಂಬಾರು. ಮಸಾಲೆ ಬೇಕು, ಹಾಕಬೇಕು ಅಂದರೆ ಹೋದ ವರ್ಷ ಹಾಕಿದ್ದೀನಿ, ಒಬ್ಬಟ್ಟಿನ ಸಾರು ಎಲ್ಲ. ಆ ವಿಡಿಯೋ ನೋಡ್ಬೋದು ನೀವು, ಮಸಾಲೆ ಹಾಕೋದು ಹೇಗೆ ಅಂತ. ಇದು ಮಸಾಲೆ ಇಲ್ಲದೆ ಹಾಗೆ ರಸಕ್ಕೆ ಉಪ್ಪು ಖಾರ ಹಾಕಿ ಜಾರೆಲ್ಲ ತೊಳೆದು ಸ್ವಲ್ಪ ಸ್ವೀಟ್ ಬರಲಿ ಅಂದ್ಬಿಟ್ಟು ಸ್ವಲ್ಪ, ನಾನು ಹೂರಣ ಹಾಕಿಲ್ಲ, ಸ್ವಲ್ಪ ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಮಾಡೋಣ. 3-4 ಗಂಟೆ ಕಾಲ ಆಗಿದೆ. ಆ ಎಣ್ಣೆ ಇದರಿಂದ ತೆಗೆದುಬಿಟ್ಟು ಒಂದು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಈ ಹೂರಣನೂ ರುಬ್ಕೊಂಡು ಪಾತ್ರೆಗೆ ಹಾಕಿದ್ದೀನಿ. ಇವಾಗ ಮುಚ್ಚಳ ಮುಚ್ಕೊಂಡು ಫ್ರಿಜ್ಜೊಳಗೆ ಇಟ್ಕೋಬೋದು. ಬೇಕಾದಾಗ ನಮಗೆ ಎಷ್ಟು ಒಬ್ಬಟ್ಟು ಬೇಕು ಅಷ್ಟು ಬಿಸಿ ಬಿಸಿ ಒಬ್ಬಟ್ಟು ತಟ್ಕೊಂಡು ತಿನ್ಬೋದು. ಈಗ ಇದೇ ಎಣ್ಣೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡೋಣ. ಚೆನ್ನಾಗಿ ಕುದಿಸ್ಬೇಕು. ಇವಾಗ ಇದನ್ನು ಪಕ್ಕಕ್ಕೆ ತೆಗೆದ್ಬಿಟ್ಟು ಒಗ್ಗರಣೆ ಮಾಡೋಣ. ಮೈದಾ ಹಿಟ್ಟು ಕಲಸಿದ್ನಲ್ಲ, ಅದರಲ್ಲೇ ಎಣ್ಣೆ ಇತ್ತು, ಆ ಬಾಣಲಿನೇ ಇಟ್ಟಿದ್ದೀನಿ ಎಣ್ಣೆ ಒಗ್ಗರಣೆಗೆ ಅಂತ ಸಾಂಬಾರಿಗೆ. ಇದು ಚೆನ್ನಾಗಿ ಕಾಯಲಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ತೀನಿ. ಬೇಕಿದ್ದವರು ಈರುಳ್ಳಿ, ಬೆಳ್ಳುಳ್ಳಿ ಹಾಕೋಬೋದು, ನಾನು ಹಾಕ್ತಾಯಿಲ್ಲ. ಇದು ಚೆನ್ನಾಗಿ ಬಾಡಲಿ. ಒಗ್ಗರಣೆ ಮಾಡಿ ಬೇಸಿಗೆ ಕಾಲದಲ್ಲಿ ಈ ರೀತಿ ತಿಳಿ ಸಾರು ಮಾಡ್ಕೊಳ್ಳಿ. ಒಬ್ಬಟ್ಟಿನ ಸಾರು ರುಬ್ಬಾಕೋದು ಬೇರೆ ಇರುತ್ತೆ, ಅದನ್ನು ನೋಡ್ಕೋಬೋದು. ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ರುಬ್ಬಾಕೋದು, ಮಸಾಲೆ ರುಬ್ಬಾಕೋದು. ನಾವು ಈ ವರ್ಷ ಈ ರೀತಿ ಮಾಡಿದ್ದೀನಿ ತಿಳಿ ಸಾರು. ಈ ರೀತಿ ನೀವು ಮಾಡ್ಕೊಳ್ಳಿ. ಈ ರೀತಿ ತಟ್ಕೊಂಡಿದ್ದೀನಿ. ಒಂದು ಆಲ್ರೆಡಿ ಬೇಯಿಸಿದ್ದೀನಿ, ಬೇಯಕ್ಕೆ ಈ ರೀತಿ ಬೇಯಿಸ್ಕೊಳ್ಳೋದು. ಈ ರೀತಿ ಒಂದು ಉಂಡೆ ತೊಗೊಂಡು ಒಂದು ಸಾಮಾನು ತಂದಿರ್ತೀವಲ್ಲ, ಅರ್ಧ ಕೆಜಿದು ಕವರು, ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಈ ರೀತಿ ತಟ್ಕೊಳ್ಳೋದು.
ಒಂದು ಉಂಡೆ ಹೂರಣನ ಈ ಥರ ಮುಚ್ಕೊಂಬರೋದು. ಈ ರೀತಿ ತಟ್ಟೋದು. ನೀವು ಲಟ್ಟಣಿಗೆ ಬೇಕಾದರೂ ತಟ್ಬೋದು, ನಾನು ಕೈಯಲ್ಲೇ ತಟ್ಬಿಡ್ತೀನಿ. ಇವಾಗ ಇದನ್ನು ತೆಗೆಯೋಣ. ಇವಾಗ ಇನ್ನೊಂದು ಹಾಕ್ತೀನಿ ನೋಡಿ. ಮತ್ತೆ ಪೇಪರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಆ ಉಂಡೆ ಮುಚ್ಚಷ್ಟು ಈ ಉಂಡೆ ತಗೋಬೇಕು, ಮೈದಾ ಉಂಡೆಲ್ಲ. ಈಗ 3-4 ಬೆರಳಲ್ಲಿ ಹೀಗೆ ಅಗಲ ಮಾಡ್ಕೊತಾ ಬರೋದು. ಒಂದು ಉಂಡೆ ಇಟ್ಟು ಹೀಗೆ ಮುಚ್ಚೋಣ. ಮತ್ತೆ ಎಣ್ಣೆ ಕೈ ಮಾಡಿಕೊಂಡು ಹೀಗೆ ತಟ್ಟೋದು. ಕುಕ್ಕರ್ನಲ್ಲಿ ಬೇಳೆ ಬೇಯಿಸಿ ಸುಲಭ ರೀತಿಲಿ ತೋರಿಸಿದ್ದೀನಿ. ಈ ರೀತಿ ನೀವು ಒಬ್ಬಟ್ಟನ್ನ ಮಾಡ್ಕೊಳ್ಳಿ ಹಬ್ಬಕ್ಕೆ. ಆಲ್ರೆಡಿ ನಾನು ಹಬ್ಬಕ್ಕೆ ಮಾಡಿರೋದು ಇದು ಒಬ್ಬಟ್ಟು. ಈ ರೀತಿ ತಟ್ಕೊಳ್ಳೋದು. ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಬೇಕಾದಾಗ ಬೇಯಿಸ್ಕೊಳ್ಳೋದು. ಬಿಸಿ ಬಿಸಿ ಒಬ್ಬಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೋಡಿ. ಈ ರೀತಿ ಇಬ್ಬರಿದ್ದೀವಿ, ನಾನು ನನ್ನ ಹಸ್ಬೆಂಡು ಇಬ್ಬರಿಗೂ 2 ಬೇಯಿಸ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು, ಹಾಲು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು.